ಮಾರ್ಚ್ 3ನೇ ತಾರೀಕಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಆದರೆ ಬಜೆಟ್ ಅಧಿವೇಶನದಲ್ಲಿ ಕೈ ಸರ್ಕಾರದ ವಿರುದ್ಧ ಕುಸ್ತಿಗೆ ಇದೀಗ ದೋಸ್ತಿ ಪಡೆ ಸಜ್ಜಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಈಗಾಗಲೇ ಕಮಲದಳ ನಾಯಕರು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಎಚ್ಡಿಕೆ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ಸಮನ್ವಯ ಸಮಿತಿಯ ಸಭೆ ನಡೆದಿದೆ. ಹಾಗೂ ಇದರ ಜೊತೆಗೆ ಮಾಜಿ ಸಿಎಂಗಳಾದಂತಹ ಎಚ್.ಡಿ. ಕುಮಾರಸ್ವಾಮಿ, ಡಿ.ವಿ. ಸದಾನಂದ ಗೌಡ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲಾ ಪ್ಲಾನ್ ಸಿದ್ಧವಾಗಿದೆ. ಇತ್ತೀಚೆಗೆ ಸರ್ಕಾರಕ್ಕಾದಂತಹ ಮುಜುಗರಗಳನ್ನೇ ಇದೀಗ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಟಾರ್ಗೆಟ್ ಮಾಡಲಿಕ್ಕೆ ಈಗ ದೋಸ್ತಿ ಪಡೆ ಪ್ಲಾನ್ ಅನ್ನ ಮಾಡಿಕೊಂಡಿರೋದು. ಮೈಕ್ರೋ ಫೈನಾನ್ಸ್ ಇರಬಹುದು, ಅಥವಾ ಬಾಣಂತಿಯರ ಸಾವಿರಬಹುದು, ರೈತರಿಗೆ ಪರಿಹಾರ ಕೊಡದೇ ಇರೋದಿರಬಹುದು, ಮೆಟ್ರೋ ಟಿಕೆಟ್ ದರ, ಹೀಗೆ ಅನೇಕ ವಿಷಯಗಳನ್ನ ಇಟ್ಕೊಂಡು ಸರ್ಕಾರವನ್ನ ಹೆಣಿಯೋಕೆ ಈಗ ದೋಸ್ತಿ ಪಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ಒಂದು ರೀತಿ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಹಾಗಿದ್ರೆ ಸರ್ಕಾರವನ್ನ ಹೆಣಿಯೋದು ಫಿಕ್ಸಾ ಅಂತ ಏನೇನು ಡಿಸೈಡ್ ಆಯಿತು ಈ ಒಂದು ಸಭೆಯಲ್ಲಿ? ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಖಂಡಿತ ಸರ್ಕಾರದ ಸಾಕಷ್ಟು ಮೈನಸ್ಗಳು ಈಗಾಗಲೇ ವಿಪಕ್ಷ ನಾಯಕರಿಗೆ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಜೆಟ್ ಅಧಿವೇಶನ ಮಾರ್ಚ್ 3ರಂದು ಆರಂಭ ಆಗುತ್ತೆ. ಅದರ ಪೂರ್ವಭಾವಿಯಾಗಿ ಈಗಾಗಲೇ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಆ ಸಭೆಯಲ್ಲಿ ಪ್ರಮುಖವಾಗಿ ಸರ್ಕಾರದ ಯಾವೆಲ್ಲ ಮೈನಸ್ಗಳಿದೆ, ಜೊತೆಗೆ ಸರ್ಕಾರಕ್ಕೆ ಯಾವೆಲ್ಲ ವಿಚಾರಗಳು ಮುಜುಗರ ತಂದಿದೆ, ಜೊತೆಗೆ ಸರ್ಕಾರದಿಂದ ಜನರಿಗೆ ಆದಂತಹ ಅನಾಹುತಗಳೇನು, ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿರುವಂತದ್ದು. ನೋಡಿ, ಬಜೆಟ್ ಅಧಿವೇಶನದಲ್ಲಿ ಕೇವಲ ಬಜೆಟ್ಗೆ ಸೀಮಿತವಾಗದೇನೆ ಸ್ವಲ್ಪ ಜನರ ಸಮಸ್ಯೆಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡಬೇಕು. ಪ್ರಮುಖವಾಗಿ ನಾವು ಹೇಳೋದಾದ್ರೆ ನೋಡಿ, ಮೈಕ್ರೋ ಫೈನಾನ್ಸ್ ಅಲ್ಲಿ ಒಂದಷ್ಟು ಕಿರುಕುಳ ಇರ್ಬೋದು, ಜೊತೆಗೆ ಸಾವು ನೋವುಗಳು ಕೂಡ ಸಂಭವಿಸಿದೆ. ಇದರ ವಿಚಾರವಾಗಿ ಸರ್ಕಾರ ಎಷ್ಟರ ಮಟ್ಟಿಗೆ ಎಚ್ಚೆತ್ತುಕೊಂಡಿದೆ, ಈ ವಿಚಾರವನ್ನು ಕೂಡ ಜಂಟಿಯಾಗಿ ನಾವು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ಜೊತೆಗೆ ಈ ವಿಚಾರ ಪ್ರಸ್ತಾಪ ಆದಾಗ ಎರಡೂ ಪಕ್ಷದ ನಾಯಕರು ಅಂದ್ರೆ JDS ಇರ್ಬೋದು ಹಾಗೂ ಬಿಜೆಪಿ ನಾಯಕರು ಇಬ್ರು ಕೂಡ ಒಕ್ಕೊರಲಿನಿಂದ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಬೇಕು. ಇದು ಒಂದು ಹಂತದಲ್ಲಾದ್ರೆ ಇನ್ನು ಬಾಣಂತಿಯರ ಸಾವು ಕೂಡ ಸರ್ಕಾರವನ್ನು ಸಾಕಷ್ಟು ಬಿಸಿ ಮುಟ್ಟಿಸಿತ್ತು. ಜೊತೆಗೆ ಅದೇ ರೀತಿ ಕಾನೂನು ಸುವ್ಯವಸ್ಥೆ ಇರ್ಬೋದು, ಇತ್ತೀಚೆಗೆ ನಡೆದಂತಹ ಮೈಸೂರಲ್ಲಿ ಅಂದ್ರೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಆದಂತಹ ಒಂದಷ್ಟು ಹಲ್ಲೆ ಇರ್ಬೋದು. ಹೀಗಾಗಿ ಅದರ ಜೊತೆಗೆ ಹೇಳೋದಾದ್ರೆ ಸಾಕಷ್ಟು ಏರಿಕೆ ಅಂದ್ರೆ ದರ ಏರಿಕೆಗಳು ಕೂಡ ಎಲ್ಲ ಒಂದ್ ಕಡೆ ರಾಜ್ಯದ ಜನರಿಗೆ ಬರೆ ಎಳೆದಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಎಲ್ಲಾ ವಿಚಾರವನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಈಗಾಗಲೇ ಕಮಲದಳ ನಾಯಕರು ಜೊತೆಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಬಜೆಟ್ಗೆ ಸಿದ್ಧತೆ ಮಾಡ್ಕೊಂಡಿದ್ರೆ, ಇದ್ದ ವಿಪಕ್ಷ ನಾಯಕರು ಆ ಬಜೆಟ್ಗೆ ವಿರುದ್ಧವಾಗಿ ಸರ್ಕಾರದ ಒಂದಷ್ಟು ಏನು ಮುಜುಗರಕ್ಕೆ ಉಂಟು ಮಾಡುವಂತಹ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಇದರ ಜೊತೆಗೆ ಇವತ್ತು ನಡೆದಂತಹ ಸಭೆಯಲ್ಲಿ ಎರಡೂ ಪಕ್ಷದ ಒಂದಷ್ಟು ಬಣ ರಾಜಕೀಯಗಳು ಕೂಡ ಚರ್ಚೆ ಆಗಿರುವಂತದ್ದು. ಅಂದ್ರೆ ನೇರವಾಗಿ ಒಂದಷ್ಟು ನಾಯಕರು ಹಿಂದೇಟನ್ನ ಹಾಕ್ತಾರೆ ಒಂದಷ್ಟು ವಿಚಾರಗಳು ಚರ್ಚೆ ಮಾಡುವಾಗ. ಹೀಗಾಗಿ ಕುಮಾರಸ್ವಾಮಿ ಅವರು ಹಾಗೆ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇವರ ನೇತೃತ್ವದಲ್ಲಿ ಒಂದಷ್ಟು ಸಲಹೆಗಳನ್ನ ಬಿಜೆಪಿ ಶಾಸಕರಿಗೆ ಕೊಟ್ಟಿರುವಂತದ್ದು. ಇನ್ನು ವಿಶೇಷವಾಗಿ ರಾಹುಲ್, ಗ್ರೇಟರ್ ಬೆಂಗಳೂರು ಅಂದ್ರೆ ಇತ್ತೀಚೆಗೆ ಸಾಕಷ್ಟು ಒಂದು ಚರ್ಚೆ ಆಗ್ತಿರುವಂತದ್ದು. ಈಗಾಗಲೇ ಒಂದಷ್ಟು ಸರ್ಕಾರ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಗ್ರೇಟರ್ ಬೆಂಗಳೂರನ್ನ ಮಾಡ್ಲಿಕ್ಕೆ. ಇದರ ಅನಾನುಕೂಲಗಳೇನು ಅದನ್ನು ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಆರ್ ಅಶೋಕ್ ಅವರು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತದ್ದು. ರೈಟ್ ಗಣಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.